Nexus Mall Tulua Loka event, and there is a very interesting event going on. So there you'll see near the exhibition only, they'll teach you if you're telling your name, and they'll help you write it in Tulu script. So let's learn something from them. ಬುಟ್ಟಿಗಳು, ಹಳೆಯ ರೇಡಿಯೋ, ಆಮೇಲೆ ಹಳೆಯ ಒಂದು ಗುತ್ತಿನ ಮನೆ ಹೇಗಿತ್ತು ಅದರದ್ದೊಂದು ಸಣ್ಣ ರೆಪ್ರೆಸೆಂಟೇಷನ್ ಥರ ಇರ್ತದೆ. ಇಲ್ಲಿ ಕ್ಲಾಕ್ ಟವರ್ ಥರ ಇಟ್ಟು ಅದರಲ್ಲಿ ಮಂಗಳೂರು ಪೇಟೆಗೆ ಬೇರೆ ಬೇರೆ ಭಾಷೆಗಳಲ್ಲಿ ಇರೋ ಬೇರೆ ಬೇರೆ ಹೆಸರುಗಳು. ತುಳುವಲ್ಲಿ ಗುಡ್ಲ ಅಂತ ಹೇಳ್ತಾರೆ. ಮಂಗಳೂರು ಕೂಡ ಆ್ಯಕ್ಚುಲಿ ಒಂದು ತುಳು ವರ್ಡ್, ಕೊಡಿಯಲ್ಲಿ ಕೂಡ ಒಂದು ತುಳು ವರ್ಡ್, ಅಂದರೆ ಕೊಂಕಣಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಮಂಗಳೂರು ಅಂತ ಕನ್ನಡದಲ್ಲಿ ಜಾಸ್ತಿ. ಹಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಯಾವ ರೀತಿ ಈ ಪೇಟೆಗೆ ಹೆಸರಿದೆ ಅದನ್ನು ಬರೆದಿದ್ದಾರೆ. ಅರೇಬಿಕ್ ಒಂದು ಬಿಟ್ಟು ಹೋಗಿದೆ ಕಾಣ್ತದೆ, ಅರೇಬಿಕ್ಕಲ್ಲಿ ಬೇರೆ ಒಂದು ಹೆಸರು. ಸೊ ಈ ಸೆಕ್ಷನಲ್ಲಿ ತುಳುವಲ್ಲಿ ನಿಮ್ಮ ಹೆಸರುಗಳನ್ನು ಹೇಗೆ ಬರೆಯುವುದು ಅಂತ ಹೇಳಿಕೊಡ್ತೇವೆ. ತುಳು ಲಿಪಿ ನಮಗೆ ತುಂಬ ಹಿಂದಿನ ಎವಿಡೆನ್ಸ್ ಅಂದರೆ ಹಿಸ್ಟರಿಕಲಿ ಹೋಗೋದಿದ್ರೆ ಪೆಲತ್ತೂರು ಅಂತ ಒಂದು ಇನ್ಸ್ಕ್ರಿಪ್ಷನ್ ಇದೆ. ಅದರಲ್ಲಿ ಅದು 2 ವಾದಗಳು ಕೂಡ ಉಂಟು ಹಿಂದಿನದು. ಅಂದರೆ ಒಂದು ವಾದದ ಪ್ರಕಾರ ಅದು ಸುಮಾರು 9ನೇ ಶತಮಾನದ ಇನ್ಸ್ಕ್ರಿಪ್ಷನ್. ಅದರಲ್ಲಿ ಒಬ್ಬರು ಉರುಪಣ್ಣ ಅಧಿಕಾರಿ ಅಂತ ಒಬ್ಬರು ಹೆಸರು ಬರ್ತದೆ. ಅವ್ರದ್ದು ಬೇರೆ ಡಾಕ್ಯುಮೆಂಟ್ಸ್ 9th ಸೆಂಚುರಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ಕೂಡ 9th ಸೆಂಚುರಿ ಆಗಿರ್ಬೋದು ಒಂದು ಗುಂಪಿನ ವಾದ ಉಂಟು. ಆ್ಯಕ್ಚುಲಿ ತುಂಬ ಜನರಿಗೆ ಗೊತ್ತೇ ಇಲ್ಲ, ಹೆಚ್ಚಿನವರಿಗೆ ಗೊತ್ತಿಲ್ಲ, ತುಳುವರಿಗೂ ಹೆಚ್ಚಿನವರಿಗೆ ಗೊತ್ತಿಲ್ಲ. ಈಗೀಗ ಇಂಥ ಒಂದು ಪ್ರೈಮ್ ಲೊಕೇಶನಲ್ಲಿ, ಇಂಥ ಮಾಲ್ಗಳಲ್ಲಿ ತುಂಬ ಜನ ಬಂದು ಹೋಗೋ ಲೊಕೇಶನಲ್ಲಿ ಇಂಥ ಮಾಡಿದರೆ ಹೆಚ್ಚಿನವರಿಗೆ ರೀಚ್ ಆಗ್ತಾ ಉಂಟು. ಸೊ ನಾವಿಲ್ಲಿ ಬಂದವರಿಗೆಲ್ಲ ಅವರ ಹೆಸರನ್ನು ತುಳು ಲಿಪಿಯಲ್ಲಿ ಬರೀಲಿಕ್ಕೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅಲ್ಪತೂವಲ್ ಅಲ್ಲಿ 2 ಇನ್ಸ್ಕ್ರಿಪ್ಷನ್ ಇಮೇಜಸ್ ಕೊಟ್ಟಿದ್ದಾರೆ. ಆ ಕಡೆ ಅದು ಕುಲಶೇಖರ ಇನ್ಸ್ಕ್ರಿಪ್ಷನ್, ಈ ಕಡೆದು ಕೊಳನಕೋಡು ಇನ್ಸ್ಕ್ರಿಪ್ಷನ್, ಅದು ಅಂದರೆ ಕಾಸರಗೋಡು ಆ ರೀಸನಲ್ಲಿ ಸಿಕ್ಕಿದೆ. ಇದು ಮಂಗಳೂರು ಪೇಟೆ ಒಳಗಡೆ ಕುಲಶೇಖರ ಅಂತ ಒಂದು ಊರುಂಟು. ಸೊ ಅಲ್ಲಿ ಕುಲಶೇಖರ ರಾಜ ಅವನು ಇಟ್ಟಿರೋಂಥದ್ದು ಶಾಸನ. ವೆರಿ ಇಂಟ್ರೆಸ್ಟಿಂಗ್. ಹಾಗೆ ಬರೀ ಶಾಸನ ಮಾತ್ರ ಅಲ್ಲದೆ ಮ್ಯಾನ್ಯುಸ್ಕ್ರಿಪ್ಟ್ ಅಂದರೆ ತಾಳೆಗರಿಗಳು ಕೂಡ ಇದ್ದಾವೆ. ತಾಳೆಗರಿಯಲ್ಲಿ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ದಶಾವತಾರ, ಇದನ್ನೆಲ್ಲ ತುಳು ಲಿಪಿಯಲ್ಲಿ ತುಳು ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ. ಅದು 13-14ನೇ ಶತಮಾನ ಅಷ್ಟು ಹಿಂದಿನವರೆಗೆ. ಆಮೇಲೆ ಕಾವೇರಿ, ಇದು ಸ್ಕಂದ ಪುರಾಣದ ಕಾವೇರಿ ಭಾಗವನ್ನು ಅದನ್ನು ಕೂಡ ತುಳುವಲ್ಲಿ ಬರೆದಿದ್ದಾರೆ. 20ಕ್ಕಿಂತ ಹೆಚ್ಚಿನ ಈಗ ಸಿಕ್ಕಿದೆ. ಸಿಗದೇ ಇರುವಂಥದ್ದು ಯಾರ್ಯಾರು ಮನೆಯ ಅಟ್ಟಗಳಲ್ಲಿ ಹಾಳಾಗ್ತಿರುವಂಥ ಇನ್ನೂ ಎಷ್ಟೋ ಇರ್ಬೋದು. ಈವನ್ ಅಕಾಡೆಮಿಕ್ಸ್ ಅಲ್ಲಿ ಸಹ ಆ್ಯಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಒಂದು ಇವರು ಕೇಳ್ತಿದ್ದಾರಲ್ವಾ ಕೊಟ್ಟು ಬಿಡುವಂತ ಆಸ್ ಅ 3rd ಲ್ಯಾಂಗ್ವೇಜ್ ಕಲಿಸ್ತಿದ್ದಾರೆ. ಆ ಸ್ಕೂಲ್ಗಳದ್ದು ಕೂಡ ಕೌಂಟ್ ಕಡಿಮೆ ಆಗ್ತದೆ. ಬಟ್ ಅದು ಸಹ ಗ್ರೇಟ್ ಅಚೀವ್ಮೆಂಟ್ ಅಲ್ಲ. ಟೀಚರ್ಸ್ಗೆ ಸಂಬಳ ಸಿಗ್ತಾ ಇಲ್ಲ, ಅವ್ರಿಗೆ 3000 ಏನೋ ಕೊಡ್ತಾರೆ ಮಂತ್ಲಿ ಎಕ್ಸ್ಟ್ರಾ ಅಂತ. ಸೊ ಅದು ಸಿಗ್ತಾ ಇಲ್ಲ. ಅದನ್ನು ಸ್ವಲ್ಪ ಟೈಮ್ ಇದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಭರಿಸ್ತಾ ಇತ್ತು. ಈಗ ಅದು ಏನಾಗ್ತಿದೆ ಗೊತ್ತಿಲ್ಲ. ಇಂಗ್ಲೀಷ್ ಅಂತಾರೆ. ಇಂಗ್ಲೀಷ್. ನಿಮ್ಮದು ಇಲ್ಲಿ ಕಾರ್ ಸ್ಟ್ರೀಟ್ ಪೇಜ್ ಉಂಟಾ ನಿಮ್ಮದು? ಯೂಟ್ಯೂಬಲ್ಲಿ. ಹಾಂ ಟ್ರೈ. ಹೆಸರೆಂತೂ ಬರೀಲ್ಲ ಇದರಲ್ಲಿ. ನೇತ್ರ. ದೀರ್ಘ ಉಂಟಾ ನೇತ್ರ? ಹಾಂ ತ್ರ. So for reference, there is a book also available here. So he has helped me write it in Kannada as well as Tulu script. So let's take it. So many people have written their name in Tulu and put it in sticker board. So you can also come here at Fizza Nexus Mall. This event is there for the next few days also.